ನ್ಯೂಸ್ ಅವರಿಗೆ ಮತ್ತು ಸ್ವಾಗತ. ಈಗ ಒಂದು ರವಿಕೃಷ್ಣ ರೆಡ್ಡಿ, ಒಂದು ಕಡೆ ಏನಂದರೆ ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೇಳ್ತಾರೆ ಅಂದರೆ, ಸೊ ಎಲ್ಲೊಂದು ಕಡೆ ಈ ಯಂಗ್ IT ಪ್ರೊಫೆಷನಲ್ಸ್ ಇದ್ದಾರಾ, ಈ ಒಂದು ಲೇಬಲ್ ಇರ್ಬೋದು, ಟ್ರೇಡ್ ಯೂನಿಯನಿಸಮ್ ಇರ್ಬೋದು, ಇದ್ರ ಬಗ್ಗೆ ಅಂದರೆ ನೆಗೆಟಿವ್ ಇಮೇಜ್ ಇದೆ. ಅದ್ರ ಮಧ್ಯೆ ಇನ್ನೊಂದೇನೆಂದರೆ ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಇವತ್ತು ರೇಸಲ್ಲಿ ಅಥವಾ ಸರ್ವಿಸ್ ಇರ್ಬೋದು ಅಥವಾ ಆದಾಯದಲ್ಲಿರ್ಬೋದು ಯಾಕೆ ಹಿಂದೆ ಮುಂದೆ ಆಗ್ತಾ ಇದೆ ಅಂತ, ಇದ್ರ ಡ್ಯೂರಬಿಲಿಟಿ ಇದೆಯಾ ಅಂತ, ಲೈಫ್ ಇದೆಯಾ ಕಂಪನಿಗಳಿಗೆ? ಎಲ್ಲೊಂದು ಕಡೆ ಇವತ್ತು ಕಾಗ್ನಿಜೆಂಟು ಎಲ್ಲೋ ಇದ್ದಿದ್ದು ಇವತ್ತು ಮೊದಲನೇ ಸ್ಥಾನಕ್ಕೆ ಬರ್ತಾ ಇದೆ, ಇನ್ಫೋಸಿಸ್ 3ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ಸೊ ಏನಿದೆ ಕಾಂಪಿಟೇಷನ್ ಅಂತ? ಇದು ಈ ಲೇಬರ್ ಲಾ ವಿಚಾರಕ್ಕೆ ಹೋದಾಗ, ಈ ಲೇಬರ್ ಇದ್ರ ಬಗ್ಗೆ ಈ IT ಇಂಡಸ್ಟ್ರಿಯಲ್ಲಿರೋ ನೀವು ಹೇಳಿದಾಗೆ ಈ ನೌಕರರಿಗೇನೆ ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರಿಗೆ ಆಗ್ಲೇ ನೀವು ಇಲ್ಲ, ಅವ್ರಿಗೆ ಒಳ್ಳೆ ಸಂಬಳಗಳು ಬರ್ತಾ ಇದೆ, ಮತ್ತೆ ಅವರಿಗೆ ಅವ್ರ ಅನುಭವದ ಮೇಲೆ ಎಲ್ಲಿ ಬೇಕಾದರೂ ಅನುಕೂಲ ಇದ್ದ ಕಡೆ ಇಲ್ಲಿ ರಿಸೈನ್ ಮಾಡಿ 1 ವಾರ 2 ವಾರ ನೋಟಿಸ್ ಪೀರಿಯಡ್ ಕೊಟ್ಟು ಇನ್ನೊಂದು ಕಂಪ್ನಿಗಳಿಗೆ ಜಂಪ್ ಆಗುವಂತ ಒಂದು ಸಾಧ್ಯತೆಗಳಿದೆ. ಇಲ್ಲಿ ಸಪ್ಲೈ ಅವಕಾಶಗಳು ಹೆಚ್ಚಿಗಿದೆ, ಇಲ್ಲಿ ಸಪ್ಲೈ ಕಮ್ಮಿ ಇದೆ, ಮತ್ತೆ ಅದರಲ್ಲೂ ಒಳ್ಳೆ ಅನುಭವ ಇರುವಂತವ್ರಿಗೆ, ಮೆರಿಟ್ ಇರುವಂತವ್ರಿಗೆ ಅವಕಾಶಗಳು ಜಾಸ್ತಿ ಇದೆ. ಮತ್ತೆ ಅದೇ ಸಮಯದಲ್ಲಿ ಕಂಪನಿಗಳು ಸಹ ಹಿಂದೆ ಎಲ್ಲೋ ಒಂದ್ ಕಡೆ 40,000 ಸಂಬಳ ತಗೊಳ್ತಿದ್ರೆ ಅವ್ರು ಬೇಕು ಅನ್ನಿಸಿದಾಗ ಇಲ್ಲಿ 1 ಲಕ್ಷ ಕೊಡೋದಕ್ಕೂ ಸಿದ್ಧವಾಗಿರ್ತಾರೆ. ಹಾಗಾಗಿ ಇವರಿಗೆ ಆ ಒಂದು ಫ್ಲೆಕ್ಸಿಬಿಲಿಟಿ ಮತ್ತೆ ಫ್ರೀಡಮ್ ಇರೋದ್ರಿಂದ ಎರಡೂ ಕಡೆಯವರಿಗೆ ಈ ಲೇಬರ್ ಲಾಗಳು ಏನಂತ ಅಗತ್ಯನೂ ಇಲ್ಲ. ಆಮೇಲೆ ಇಲ್ಲಿ ಲೇಬರ್ ಲಾ ನಮಗೆ ಶೋಷಣೆ ಆಗ್ತಾ ಇದೆ, ನಿಜಕ್ಕೂ ಇಲ್ಲಿ ಬೇಕು ಅಂತ ನೌಕರರ ಕಡೆಯಿಂದ ಡಿಮ್ಯಾಂಡ್ ಬಂದಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ಈಗ ಅದು ಬರ್ತಾ ಇಲ್ಲ. ಮತ್ತೆ ಇಲ್ಲಿ ಅಂತಹ ಶೋಷಣೆಗಳು ಆಗಲೇ ಹೇಳಿದಾಗೆ ಅಂತ ಇಲ್ಲಿ ತಾವು ಹೆಚ್ಚಿಗೆ ನಿಮಗೆ ಈ ಬೇರೆ ಹಿಂದಿನ ಕಂಪ್ನಿಲಿ ಕೊಡ್ತಿದ್ದಕ್ಕಿಂತ ಹೆಚ್ಚಿನ ಸವಲತ್ತು ಕೊಡ್ತೀವಿ, ನಮಗೆ ನಿಮ್ಮ ಅವಶ್ಯಕತೆ ಇದೆ ಬನ್ನಿ ಅಂತ ಕಂಪ್ನಿಗಳು ಪೈಪೋಟಿ, ಡಿಮ್ಯಾಂಡ್ ಅಂಡ್ ಸಪ್ಲೈ ತರ ಇದು. ಆದ್ರೆ ಇದು ಶಾರ್ಟ್ ಟರ್ಮ್. ಇದು ಹೋಗ್ತಾ ಹೋಗ್ತಾ ಇಂಡಸ್ಟ್ರಿ ಮೆಚ್ಯೂರ್ ಆಗ್ತಾ ಇದ್ದಾಗೇನೆ ಇದು ಬೇರೆ ಒಂದು ಹಂತಕ್ಕೆ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಜಕ್ಕೂ ಇಂತಹ ಅವಶ್ಯಕತೆ ಇದೆ ಎರಡೂ ಕಡೆಯವರು. ಆಗ ಇವ್ರಿಗೂ ನಮಗೊಂದಷ್ಟು ಸವಲತ್ತುಗಳು ಮತ್ತು ಭದ್ರತೆ ಬೇಕು ಅಂತ, ಮತ್ತು ಅವರೂ ಸಹ ಆ ಒಂದು ರೇಸ್ ಒಂದು ಮೆಚ್ಯೂರ್ ಆದಾಗ ಅವರು ಸಹ ಅದನ್ನು ಕೊಟ್ಟು, ಮತ್ತು ಅವರ ಈ 40,000 ಕೊಡ್ತಿದ್ದನ್ನು 1 ಲಕ್ಷ ಕೊಡೋಂಥ ಇದೆಯಲ್ಲ ಅದು ಎಕ್ಸಾರ್ಬಿಟೆಂಟು, ಮತ್ತು ಅದು ಲಾಂಗ್ ಟರ್ಮಲ್ಲಿ ಡ್ಯೂರಬಿಲಿಟಿ ಇರೋದಿಲ್ಲ. ಹಾಗಾಗಿ ಅವರು ಒಂದು ಮಾರ್ಕೆಟ್ಗೆ ಅನುಕೂಲವಾಗೋ ಹಾಗೆ, ಮತ್ತು ಅವರು ಸರ್ವೈವ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಬೇಕಾಗುತ್ತೆ. ಈಗ ನೀವು ಹೇಳಿದ್ರೆ ಇನ್ಫೋಸಿಸ್ 2nd ಪ್ಲೇಸಲ್ಲಿತ್ತು, ಈಗ 3rd ಬಂದಿದೆ. ಕಾಗ್ನಿಜೆಂಟ್ ಎಲ್ಲೋ ಇತ್ತು, 7-8 ವರ್ಷದಿಂದ ಶುರುವಾಗಿದ್ದು 2nd ಪ್ಲೇಸಿಗೆ ಬಂತು ಅಂತ. ಇದೆಲ್ಲ ಏನು ಯಾಕಾಗಿದೆ ಅಂದರೆ, ಈಗ ಇನ್ಫೋಸಿಸ್ ಬಹಳ ವರ್ಷಗಳಿಂದ ಇರುವಂಥ ಕಂಪ್ನಿ, ಒಂದು 20-25 ವರ್ಷಗಳಿಂದ ಇರುವಂಥ ಕಂಪ್ನಿ. ಅಲ್ಲೇ ಇರುವಂಥವ್ರಿಗೆ ಅವರಿಗೆ ಎಕ್ಸ್ಪೀರಿಯನ್ಸ್ ಮೇಲೆ ಹೆಚ್ಚೆಚ್ಚು ಸಂಬಳ ಆಗ್ತಾ ಹೋಗ್ತಾ ಇರುತ್ತೆ. ನಾನು ಇದನ್ನು ಒಂದು ಅಮೆರಿಕದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಉದಾಹರಣೆ ತಗೊಂಡು ಹೇಳ್ತೀನಿ. ನಿಮ್ಗೆ ಗೊತ್ತು, ಜನರಲ್ ಮೋಟರ್ಸು, ಫೋರ್ಡು, ಇವರೆಲ್ಲ ಅಮೇರಿಕದಲ್ಲಿ ಇವರು ಪರ್ ಹವರ್ ಅವರಲ್ಲಿ 20-30 ವರ್ಷದಿಂದ ಕೆಲಸ ಬಂದಂಥವ್ರಿಗೆ, ಇವ್ರು ಯಾರು ಅಸೆಂಬ್ಲಿ ವರ್ಕರ್ಸು, ಯಾರು ಬೇಕಾದರೂ ಅದನ್ನು ಇವತ್ತು ಕೆಲಸಕ್ಕೆ ಸೇರ್ಕೊಂಡು ಇನ್ನೊಂದು ವಾರದಲ್ಲಿ ಟ್ರೈನಿಂಗ್ ತಗೊಂಡು ಮಾಡುವಂಥ ಕೆಲಸಕ್ಕೆ ಇವರು 30-40 ವರ್ಷದ ಕಂಪ್ನಿಲಿ ಇದ್ದಿದ್ದ ಕಾರಣಕ್ಕಾಗಿ $40, $50 ಪರ್ ಗಂಟೆಗೆ ಕೊಡ್ತಾ ಇತ್ತು ಕಂಪ್ನಿ ಅದಕ್ಕೆ. ಆದರೆ ಈಗ ಹೋಂಡಾ, ಟೊಯೋಟಾ, ಹ್ಯುಂಡೈ ಇವೆಲ್ಲ ಬಂತು ಅಮೆರಿಕಕ್ಕೆ. ಅವ್ರು ಬಂದು ಬೇರೆ ಬೇರೆ ಕಂಪ್ನಿಗಳಲ್ಲಿ, ಈಗ ನಮ್ಮ ದೇಶದ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಾಗ ಕೆಲವೊಂದು ಸವಲತ್ತುಗಳನ್ನ ಈ ಹೊಸ ಕಂಪ್ನಿಗಳು ಕೊಡೋದಕ್ಕೆ ಶುರುವಾಯಿತು. ಅವ್ರು ಬಂದರು, ಒಂದು ಫ್ಯಾಕ್ಟ್ರಿ ಶುರು ಮಾಡಿದ್ರು. ಅಲ್ಲಿ ಮಿನಿಮಮ್ ವೇಜಸ್ $7, $6, $8 ಈ ತರಕ್ಕಿದೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ. ಇವ್ರನ್ನ ಸುಮಾರು $10-15 ಕೊಟ್ಟು ತಗೊಂಡ್ರು, ಯಾರು ಹೋಂಡಾ, ಟೊಯೋಟಾ ಇವರೆಲ್ಲ. ಆದರೆ ಅದೇ ಸಮಯದಲ್ಲಿ ಅಷ್ಟೇ ಕೆಲಸ ಮಾಡ್ತಿದ್ದವನಿಗೆ ಜನರಲ್ ಮೋಟರ್ಸು, ಫೋರ್ಡ್ ಅವರು $40 ಕೊಡ್ತಾ ಇದ್ರು. ಮೇನ್ ಕಾಸ್ಟ್ ಇದ್ದಿದ್ದು ಇಲ್ಲಿ. ಇದನ್ನ ಹೋಂಡಾ ಅವರು ತುಂಬ ಕಮ್ಮಿಲಿ ಮಾಡಿಸ್ಕೊಳ್ತಾ ಇದ್ರು, ಅದೇ ಜನರಲ್ ಮೋಟರ್ಸ್ ಅಷ್ಟೇ ಪ್ರಾಡಕ್ಟ್ಗೆ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿನೇ ಅವರು ಹೋಂಡಾ, ಟೊಯೋಟಾ ಅವರೆಲ್ಲ ಜನರಲ್ ಮೋಟರ್ಸ್ಗಿಂತ ಹೆಚ್ಚು ಲಾಭದಲ್ಲಿ ತಗೊಂಡ್ರು. ಅದೇ ಬಹುಪಾಲು ಅದೇ ಕಾರಣಕ್ಕಾಗಿಯೇ ಅಲ್ಲಿ ಲೇ ಆಫ್ಗಳಾಗಿ ಅವೆರಡೂ ಒಂದು ರೀತಿಯಲ್ಲಿ ಬೇಲ್ಔಟ್ ಮಾಡುವಂಥ ಸ್ಥಿತಿಗೆ ಬಂದಿದ್ದು. ಇಲ್ಲಿ ಇನ್ಫೋಸಿಸಲ್ಲಿ ಆಗ್ತಿದ್ದು ಹೆಚ್ಚು ಕಮ್ಮಿ ಅದೇ ತರಕೇನೆ. ಇವರು ಲಾಂಗ್ ಟರ್ಮಲ್ಲಿ ಇದ್ದಿದ್ದರಿಂದ ಮತ್ತೆ ಇವರು ಬೆಳೀತಾನೆ ಹೋದ್ರು. 1-1.5 ಲಕ್ಷ ಉದ್ಯೋಗಗಳಿದ್ದಾರೆ ಇವತ್ತು. ಆಮೇಲೆ ನೀವು ಆಗಲೇ ಹೇಳ್ತಿದ್ದಾಗೆ ಈ ಕೆಲವೊಂದು ಕಾನೂನುಗಳು ಮತ್ತು ಈ ಒಂದು ಕಂಟ್ರೋಲ್ ಇಲ್ಲದೆ ಇದ್ದಿದ್ದ ಕಾರಣಕ್ಕಾಗಿಯೇ 5,000 10,000 ಇದ್ದಂಥವ್ರು 1.5 ಲಕ್ಷಕ್ಕೆ ಹೋಗೋಕ್ಕಾಗಿದೆ. ನಾವು ನೋಡ್ತಿದ್ವಿ ಈ ನವರತ್ನ ಅಂತ ಏನಿತ್ತು, BL, BHL, BML, ಅವ್ರು ಮ್ಯಾಕ್ಸಿಮಮ್ ಅಂದರೆ ಒಂದು ಸಮಯದಲ್ಲಿ 9,000 10,000 15,000 ಅಷ್ಟೇ. ಮತ್ತೆ ಅವರು ತುಂಬಾ ಈ ತರ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗೋಕ್ಕೂ ಆಗ್ತಾ ಇರಲಿಲ್ಲ ಅವ್ರಿಗೆ ಇದ್ದಿದ್ದ ಕೆಲವೊಂದು ಅಡೆತಡೆಗಳಿಂದ. IT ಅನ್ನೋದೊಂದು ಕನಸು, ನಾನು IT ಅಲ್ಲಿ ಉದ್ಯೋಗ ಆಗಿದೆ. ಆದರೆ ಈ ಪ್ರೈವೇಟ್ ಕಂಪ್ನಿಗಳಲ್ಲಿ ಇವತ್ತು 10,000 ಇರೋದು, ಇವತ್ತು ಪೇಪರಲ್ಲಿ ಬಂದಿದ್ದು ನೋಡಿದೆ, ಕೇವಲ ಪುಣೆ ಒಂದರಲ್ಲೇ ನಾವು 8,000 ಉದ್ಯೋಗಗಳನ್ನು ತಗೊಳ್ತೀವಿ ಅಂತ ಇನ್ಫೋಸಿಸ್ ಹೇಳಿದೆ. ಸೊ ಹಾಗಾಗಿ ಒಂದೊಂದು ವರ್ಷಕ್ಕೆ 10,000 15,000 20,000 ಹುಡುಗ ಇಂಜಿನಿಯರ್ನ ತಗೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮತ್ತೆ ಅವ್ರನ್ನ ಎಂಪ್ಲಾಯ್, ಎಷ್ಟೋ ಸಲಕ್ಕೆ ಈಗ ನಮ್ಮಲ್ಲಿ ಒಂದು ಮಾತಿದೆ, ಓನ್ಲಿ 18% ಏನೋ ಮಾತ್ರ ಎಂಪ್ಲಾಯಬಲ್ ಆಗಿದ್ದಾರೆ ಇವತ್ತು ಬರ್ತಿರೋ ಇಂಜಿನಿಯರ್ಗಳು. ಮಿಕ್ಕದವರಿಗೆ ಬೇಕಾಗಿರೋ ಇಂಜಿನಿಯರಿಂಗ್ ಮಾಡಿರ್ತಾರೆ, BE ಮಾಡಿರ್ತಾರೆ, ಆದರೆ ಬಂದ ದಿವಸದಿಂದ ಕೆಲಸ ಶುರು ಮಾಡುವಂಥ ಬೇಸಿಕ್ ಕ್ವಾಲಿಫಿಕೇಶನ್ ಇರೋದಿಲ್ಲ. ಅವ್ರಿಗೆ 6 ತಿಂಗಳ ಕಾಲ ಟ್ರೈನಿಂಗ್ ಕೊಡ್ತಾರೆ, ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಹಾಗಾಗಿ ಇದು ಎರಡೂ ಕಡೆಯವರಿಗೆ ಇವತ್ತೇನು ನಡೀತಾ ಇದೆ ಅದು ಎರಡೂ ಕಡೆಯವರಿಗೆ ಚೆನ್ನಾಗಿದೆ.
ಇವರು ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ ಮತ್ತು ಇವರಿಗೆ ನೌಕರರಿಗೂ. ಆದರೆ ಲಾಂಗ್ ಟರ್ಮಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಇದು ಆ್ಯಕ್ಚುಲಿ ಈ ಲೇಬರ್ ಲೈನ್ ಇದೆ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಕೊಡಬಾರ್ದು. ರಾಜ್ಯ ಸರ್ಕಾರ ಈಗ ಟೈರ್ 2 ಸಿಟೀಸ್ಗೆ ಅಂತ ಹೇಳ್ತೀರಲ್ಲ, ಕೆಲವೊಂದು ಸವಲತ್ತುಗಳು ಕೊಡಲಿ, ಬೇಕಾದ್ರೆ ಬೆಂಗಳೂರಲ್ಲೂ ಕೊಡಲಿ. ಆದರೆ ನೌಕರರಿಗೂ ಅಂತ ಏನಿದೆ ಅದನ್ನು ಕೇಂದ್ರ ಸರ್ಕಾರದಿಂದ ಬರಬೇಕು. ಇಲ್ಲೇ ಒಂದು ಸಮಸ್ಯೆ ಏನಿದೆ, ಈ ಗುರ್ಗಾವಲ್ಲಿ ಮತ್ತು ಇನ್ನೊಂದು ನೋಯ್ಡಾದಲ್ಲಿ ಈ ಕಾನೂನುಗಳು ಅಪ್ಲೈ ಆಗುತ್ತೆ. ಈಗ ನಾವು ಇವರು ರಾಜ್ಯ ಸರ್ಕಾರ ಯಾವತ್ತೇನು ಹೇಳಿದ್ದಾರೆ, ಇವತ್ತು ನಾವು ಎಕ್ಸೆಂಪ್ಟ್ ಮಾಡ್ತಿದ್ದೀವಿ ಅಂತ, ಅದು ಆಲ್ರೆಡಿ ಗುರ್ಗಾಂವ್ ನೋಯ್ಡಾದಲ್ಲಿ ಇದೆಯಂತೆ, ಆದರೆ ಇಲ್ಲಿ ಎಕ್ಸೆಂಪ್ಟ್ ಮಾಡಿದ್ದಾರೆ. ಹಾಗಾಗಿ ಇದು ಒಂದೇ ದೇಶದಲ್ಲಿ ಎರಡು ಕಡೆ ಇರೋ ಕಾನೂನುಗಳು ನೌಕರರಿಗೆ ಇದೊಂದು ರೀತಿಯಲ್ಲಿ ಅಸಮಾನತೆ. ಹಾಗಾಗಿ ಅದು ಬದಲಾವಣೆ ಆಗಬೇಕು. ಆದರೆ ಕೆಲವೊಂದು ಅನುಕೂಲಗಳು ಮಾಡಿಕೊಡ್ಬೇಕು. ಯಾಕಂದರೆ ಇವತ್ತು ಚೆನ್ನೈ ಮತ್ತು ಹೈದರಾಬಾದ್ ಎರಡೂ ನಗರಗಳ ಸಾಫ್ಟ್ವೇರ್ ಎಕ್ಸ್ಪೋರ್ಟು ನಮ್ಮ ರಾಜ್ಯದ ಅರ್ಧಕ್ಕಿಂತ ಕಮ್ಮಿ ಇದೆ. ನಮ್ಮ ರಾಜ್ಯದ ಅರ್ಧಕ್ಕಿಂತ ಎರಡೂ ನಗರಗಳು ಸೇರಿ ಕಮ್ಮಿ ಇದೆ. ಹಾಗಾಗಿ ಕೆಲವೊಂದು ಉತ್ತೇಜನಗಳು ಕೊಡಬೇಕಾಗುತ್ತೆ. ಅದನ್ನ ಸೆಕೆಂಡ್ ಟೈರ್ ಸಿಟೀಸ್ಗೂ ಹೋಗುವ ಹಾಗೆ ಸರ್ಕಾರ ಉತ್ತೇಜನ ಕೊಡಬೇಕಾಗುತ್ತೆ. ಅದು ಹೇಗೆ ಕೊಡಬೇಕು ಅನ್ನೋದು ಸರ್ಕಾರದ ಗಮನಕ್ಕೆ. ಅಂದ್ರೆ ಒಂದು ಅಂತಿಮವಾಗಿರ್ತಕ್ಕಂಥದ್ದು ರವಿಕೃಷ್ಣ ಅವರೇ, ಸ್ಮಾರ್ಟರ್ ಲಾಸ್ ಬೇಕು ಅನ್ನೋಂಥ ಮಾತಿದೆ. ಸ್ಮಾರ್ಟ್ ಆಗಿರ್ಬೇಕು ಅಟ್ಲೀಸ್ಟ್ ಅಂತ. ಸ್ಮಾರ್ಟ್ ಅಂದ್ರೆ ಫ್ಲೆಕ್ಸಿಬಲ್ ಆಗಿ ಡೈನಾಮಿಕ್ ಆಗಿರಬೇಕು. ಎಸ್, ಖಂಡಿತ. ಆ ಒಂದು ಫ್ಲೆಕ್ಸಿಬಲ್ ಲಾಸ್ ಇಂದಾಗಿ ಬಹುತೇಕ ಕಾರ್ಮಿಕರು ಅಥವಾ ಅಲ್ಲಿ ಕೆಲಸ ಮಾಡುವಂಥವರು ಸೈಬರ್ ಕೂಲಿಗಳಾಗದೇ ಒಂದು ರೀತಿಯಲ್ಲಿ ಒಂದು ಗೌರವದ ಒಂದು ಜೀವನವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ಯಾಕಂದರೆ ಲಕ್ಷಾಂತರ ರೂಪಾಯಿ ಸಂಬಳ ಅಂತಂದರೆ ಅದು ನಿಜಕ್ಕೂ ಕೂಡ ಗೌರವವೇ. ಆದರೆ ಅಲ್ಲಿರ್ತಕ್ಕಂಥ ಅನೇಕ ಒತ್ತಡಗಳ ಮಧ್ಯೆನೂ ಕೂಡ ಕೆಲಸ ಮಾಡಬೇಕಾಗಿರೋದ್ರಿಂದ ಆ ಸೆಕ್ಟರ್ನ ಒತ್ತಡ, ಆ ಸೆಕ್ಟರ್ನ ಗ್ರೋತ್ ಕೂಡ ಹಾಗೆ ಇರೋದ್ರಿಂದ ಬಹುತೇಕ ಅವರು ಆ ಒಂದು ಎಕ್ಸಾಮ್ಷನ್ ಪಡ್ಕೊಂಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಇಲ್ಲೂ ಕೂಡ ನಾವು ಹೋಗಿ ಯಾಕೆ ಕಾರ್ಮಿಕ ಸಂಘಟನೆ ಕಟ್ಟಬಾರ್ದು ಅನ್ನೋಂಥ ಪ್ರಯತ್ನ ಕೂಡ ಕೆಲವು ಕಾರ್ಮಿಕ ಸಂಘಟನೆಗಳು ಮಾಡ್ತಾನೆ ಇದ್ದಾವೆ. ಅದೆಲ್ಲೂ ಕೂಡ ಅಂತ ಹೇಳ್ಕೊಳ್ಳುವಷ್ಟು ಸಕ್ಸಸ್ ಆಗಿಲ್ಲ. ಆದರೆ ಈ ಕಂಪ್ನಿಗಳು ನಮ್ಮ ಸರ್ವಿಸ್ಗೂ ಮತ್ತು ಟ್ರೇಡ್ ಯೂನಿಯನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋಂಥ ವಾದವನ್ನು ಮುಂದಿದೆ. ಸೊ ಇದು ಇವತ್ತಿನ ನ್ಯೂಸ್ ಅವರ್. ಮುಂದೆ ಸ್ವಾಭಿಮಾನಿ ಶಾಂತಮ್ಮ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನೇರ ದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.